Welcome to Acharya English. Get ready to transform your English studies with easy explanations, quick notes, and comprehensive summaries. Unit 2 Prose True Friendship. Once upon a time, in the city of Syracuse, lived two friends, Daman and Pythias. Both of them were lovers of truth. However, their king Dionysius was an evil minded ruler. One day, the king heard that Pythias had called him cruel and had said something against him. So he got very angry. He announced that Pythias would be punished for this and hanged. ಒಮ್ಮೆ ಸಿರಾಕ್ಯೂಸ್ ಅನ್ನೋ ಒಂದು ಹಳ್ಳಿಯಲ್ಲಿ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದರು. ಅವ್ರ ಹೆಸರು ದಮನ್ ಮತ್ತು ಪೈಥಿಯಾಸ್. ಅವರಿಬ್ಬರು ಈ ಸದಾ ಸತ್ಯವನ್ನು ನುಡಿಯುವಂತರಾಗಿದ್ದರು. ಸತ್ಯ ಹೇಳೋದಂದರೆ ಅವರಿಗೆ ತುಂಬ ಇಷ್ಟ. ಆದರೆ ಅದೇ ಊರಿನ ರಾಜ ಡಯೋನಿಸಿಯಸ್ ಅವನು ತುಂಬ ಕ್ರೂರಿಯಾಗಿದ್ದ. ಒಂದು ದಿನ ಕಿಂಗ್ ಕೇಳ್ಪಡ್ತಾನೆ, ಪೈಥಿಯಾಸ್ ಅವನನ್ನು ಕ್ರೂರಿ ಅಂತ ಹೇಳ್ದ ಅನ್ನೋದು ಅವನ ಕಿವಿಗೆ ಬೀಳುತ್ತೆ. ಆದ್ದರಿಂದ ಅವನಿಗೆ ತುಂಬ ಕೋಪ ಬರುತ್ತೆ. ಅವನು ಏನಂತ ಅನೌನ್ಸ್ ಮಾಡ್ತಾನೆ ಅಂದರೆ ಅವನನ್ನು ಏನು ಪನಿಷ್ ಮಾಡಬೇಕು, ಹಾಗೆ ಅವನನ್ನು ಹ್ಯಾಂಗ್ ಮಾಡಬೇಕು, ಅಂದರೆ ಅವನನ್ನು ಗಲ್ಲಿಗೆ ಏರಿಸಬೇಕು, ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ತಾನೆ. In the court of King Dionysius, Dionysius is on the throne. Pythias' hands are tied behind, soldiers are on his either side. ಈಗ ಸೈನಿಕರು ಪೈಥಿಯಾಸನ್ನು ಎಳ್ಕೊಂಡು ಬಂದು ಅವನ ಕೈಗಳನ್ನು ಹಿಂದೆ ಕಟ್ಟಿದ್ದಾರೆ. ಈಗ ಡಯೋನಿಸಿಯಸ್ ಆಸ್ಥಾನದಲ್ಲಿ ಅವನ ಸಿಂಹಾಸನದಲ್ಲಿ ಕೂತು ಇವನಿಗೆ ಆರ್ಡರನ್ನು ಮಾಡ್ತಾ ಇದ್ದಾನೆ. ಪೈಥಿಯಾಸ್: O king, please allow me to go and meet my old mother and my sister before I die. I must arrange for my sister's marriage and bid goodbye to my mother. After that I will return. This is my last wish. ಪೈಥಿಯಾಸ್ ಬೇಡ್ಕೊಳ್ತಾ ಇದ್ದಾನೆ, ಓ ದೊರೆಯೇ, ನನ್ನನ್ನು ನನ್ನ ತಾಯಿ ಮತ್ತು ನನ್ನ ತಂಗಿಯನ್ನು ನೋಡೋದಕ್ಕೆ ಕಳಿಸ್ಕೊಡಿ. ಅವಳನ್ನು ಮದುವೆ ಮಾಡಬೇಕಿದೆ. ಅದಾದ ನಂತರ ಇಬ್ಬರಿಗೂ ನಾನು ಗುಡ್ ಬೈಯನ್ನು ಹೇಳಿ ಬೇಗನೆ ಹಿಂತಿರುಗ್ತೇನೆ ಅಂತ ಪೈಥಿಯಾಸ್ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾನೆ. ಕಿಂಗ್ ಡಯೋನಿಸಿಯಸ್: ಇಂಪಾಸಿಬಲ್, ಐ ಕ್ಯಾನಾಟ್ ಗ್ರ್ಯಾಂಟ್ ಯುವರ್ ವಿಶ್. ಹೌ ಕ್ಯಾನ್ ಐ ಬಿ ಶ್ಯೂರ್ ದಟ್ ಯು ವಿಲ್ ರಿಟರ್ನ್? ಅದು ಸಾಧ್ಯನೇ ಇಲ್ಲ. ನಾನು ನಿನ್ನ ವಿಶನ್ನು ಕಂಪ್ಲೀಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನೀನು ವಾಪಸ್ ಬರ್ತೀಯ ಅನ್ನೋದು ಏನು ಗ್ಯಾರಂಟಿ ಅಂತ ಕ್ವೆಶನ್ ಮಾಡ್ತಾನೆ. ದಮನ್ ಎಂಟರ್ಸ್ ದ ಸೀನ್. ಅಷ್ಟರಲ್ಲಿ ಅವನ ಆಪ್ತ ಮಿತ್ರನಾಗಿದ್ದ ದಾಮನ್ ಅಲ್ಲಿಗೆ ಬರ್ತಾನೆ. Daman: Sir, I am Daman and a true friend of Pythias. Please let him go to fulfill his last wish. I will remain in your custody until he returns. ದಮನ್ ಹೇಳ್ತಾನೆ, ಸರ್, ನಾನು ಪೈಥಿಯಾಸ್ನ ನಿಜವಾದ ಗೆಳೆಯ. ಅವನ ಕೊನೆಯ ಆಸೆಯನ್ನು ಪೂರೈಸೋದಕ್ಕೆ ದಯಮಾಡಿ ಬಿಟ್ಕೊಡಿ. ನಾನು ಅಲ್ಲಿವರೆಗೆ ನಿಮ್ಮ ಕಸ್ಟಡಿಯಲ್ಲಿ ಅವನ ಬದಲಾಗಿ ಇರ್ತೇನೆ. ಕಿಂಗ್ ಡಯೋನಿಸಿಯಸ್: All right, Pythias, but on one condition. I will fix the day and the hour of your return. If you do not return in time, your friend Daman will have to die instead of you. ಓಕೆ, ಹಾಗಾದರೆ ಸರಿ. ಆದರೆ ಒಂದು ಕಂಡೀಷನ್, ನಾನು ಇಂಥ ದಿನ ಇಂಥ ಗಳಿಗೆ ಅಂತ ಹೇಳಿ ಫಿಕ್ಸ್ ಮಾಡ್ತೇನೆ. ಅಷ್ಟರೊಳಗಾಗಿ ಏನಾದರೂ ಪೈಥಿಯಾಸ್ ಬರಲಿಲ್ಲ ಅಂತಂದರೆ ನಾನು ನಿನಗೇನೆ ಪನಿಷ್ಮೆಂಟನ್ನು ಕೊಡ್ತೇನೆ. ನೀನೇ ಅವನ ಬದಲಾಗಿ ಗಲ್ಲಿಗೇರಬೇಕಾಗತ್ತೆ. So Pythias was granted his last wish. He went home, completed his work and hurried back to Syracuse. He had to face many dangers and so he was delayed. On the fixed day, Pythias had not returned. As a result, Daman was taken to be hanged. ಸೊ ಅವನ ಬದಲಾಗಿ ದಮನ್ ನಾನು ನಿಮ್ಮ ಕಸ್ಟಡಿಯಲ್ಲಿ ಇರ್ತೀನಿ ಅಂತ ಹೇಳಿದ್ದಕ್ಕೆ ಪೈಥಿಯಾಸ್ಗೆ ಅವನ ಕೊನೆ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೆ ಅವನನ್ನು ಬಿಟ್ಟು ಕಳಿಸಲಾಗುತ್ತೆ. ಅವನ ಮನೆಗೆ ಬರ್ತಾನೆ, ಅವನ ಕರ್ತವ್ಯಗಳೆಲ್ಲವನ್ನು ಮುಗಿಸ್ತಾನೆ, ಬೇಗ ಸಿರಾಕ್ಯೂಸ್ಗೆ ವಾಪಸ್ ಆಗ್ತಾನೆ. ಆದರೆ ವಾಪಸ್ ಬರುವಾಗ ಅವನು ಅನೇಕ ಸವಾಲುಗಳು ಅವನಿಗೆ ಎದುರಾಗುತ್ತೆ, ಆಘಾತಗಳು ಎದುರಾಗುತ್ತೆ. ಆದ್ದರಿಂದ ಅವನು ಬರೋದು ಸ್ವಲ್ಪ ತಡವಾಗುತ್ತೆ. ಆನ್ ದ ಫಿಕ್ಸ್ ಡೇ, ಅಂದರೆ ಅವನಿಗೆ ಯಾವತ್ತು ಹ್ಯಾಂಗ್ ಮಾಡಬೇಕು ಅಂತ ಹೇಳಿರ್ತಾರೆ ಆ ದಿನ ಅವನು ಬರೋದು ತಡವಾಗುತ್ತೆ. ಆದ್ದರಿಂದ ಈ ಮೊದಲೇ ಹೇಳಿದಂತೆ ದಮನ್ನನ್ನು ಗಲ್ಲಿಗೇರಿಸೋದಕ್ಕೆ ಕರ್ಕೊಂಡೋಗ್ತಾರೆ. ಇನ್ ದ ಕೋರ್ಟ್ ಆಫ್ ಡಯಾನಿಸಿಯಸ್ ಈಸ್ ಆನ್ ದ ಥ್ರೋನ್. ದಮನ್ಸ್ ಹ್ಯಾಂಡ್ಸ್ ಆರ್ ಟೈಡ್ ಬಿಹೈಂಡ್, ಸೋಲ್ಜರ್ಸ್ ಆರ್ ಆನ್ ಹಿಸ್ ಐದರ್ ಸೈಡ್. ಈಗ ಡಯೋನಿಸಿಯಸ್ ಅವನ ಆಸ್ಥಾನದಲ್ಲಿ ಕೂತಿದ್ದಾನೆ. ಎಲ್ಲ ಕಡೆ ಸೈನಿಕರಿದ್ದಾರೆ. ಇಬ್ಬರು ಸೈನಿಕರು
ಪೈಥಿಯಸ್ ದಮನ್ ಕೈಗಳನ್ನು ಹಿಂದೆ ಕಟ್ಟಿ ಅವನ ಎರಡೂ ಬದಿಯಲ್ಲಿ ನಿಂತಿದ್ದಾರೆ. ಕಿಂಗ್ ಡಯೋನಿಸಿಯಸ್, ವೇರ್ ಈಸ್ ಯುವರ್ ಫ್ರೆಂಡ್ ನೌ ದಮನ್? ಹಿ ಹ್ಯಾಸ್ ಲೆಫ್ಟ್ ಯು ಹಿಯರ್ ಟು ಡೈ. ಐ ಆಮ್ ಸರ್ಟೈನ್ ದಟ್ ಹಿ ವಿಲ್ ನಾಟ್ ರಿಟರ್ನ್. ಯು ಆರ್ ಎ ಫೂಲ್ ಟು ಬಿ ಹಿಯರ್ ಇನ್ ಹಿಸ್ ಪ್ಲೇಸ್. ಈಗ ಡಯೋನಿಸಿಯಸ್ ಕೇಳ್ತಾನೆ, ಹಾಗಾದರೆ ಎಲ್ಲಿ ನಿನ್ನ ನಿಜವಾದ ಗೆಳೆಯ ದಮನ್? ಅವನು ನಿನ್ನನ್ನು ಸಾಯಲಿ ಅಂತ ಬಿಟ್ಟೋಗಿದ್ದಾನೆ ನೋಡು. ನಾನು ನಿಜವಾಗಿಯೂ ಹೇಳ್ತೀನಿ, ಅವನು ವಾಪಸ್ ಬರೋದಿಲ್ಲ. ನೀನೆಂಥ ಮೂರ್ಖ, ಅವನ ಬದಲಾಗಿ ನೀನು ಶಿಕ್ಷೆಯನ್ನು ಅನುಭವಿಸ್ತಾ ಇದೆಯಾ? ದಮನ್, ಯು ಆರ್ ಮಿಸ್ಟೇಕನ್. ಐ ನೋ ದಟ್ ಪೈಥಿಯಸ್ ವಿಲ್ ಕೀಪ್ ಹಿಸ್ ಪ್ರಾಮಿಸ್. ಹಿ ವಿಲ್ ಬಿ ಬ್ಯಾಕ್ ಇನ್ ಟೈಮ್. ಈವನ್ ಇಫ್ ಹಿ ಡಸ್ ನಾಟ್ ಕಮ್ ಬ್ಯಾಕ್, ಐ ವಿಲ್ ಬಿ ಹ್ಯಾಪಿ ಟು ಡೈ ಇನ್ ಹಿಸ್ ಪ್ಲೇಸ್ ಆ್ಯಸ್ ಐ ಲವ್ ಹಿಮ್ ಡಿಯರ್ಲಿ. ಇಲ್ಲ, ಹಾಗಿಲ್ಲ, ನನಗೆ ಗೊತ್ತು ಪೈಥಿಯಸ್ ಏನಂತ. ಅವನು ಖಂಡಿತವಾಗಿ ಬಂದೇ ಬರ್ತಾನೆ. ಅಥವಾ ಅವನು ಬರಲಿಲ್ಲ ಅಂತಂದರೆ ನಾನು ಅವನ ಬದಲಾಗಿ ಅವನ ಶಿಕ್ಷೆಯನ್ನು ತಗೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಅವನನ್ನು ನಾನು ತುಂಬ ಇಷ್ಟಪಡ್ತೇನೆ. ಪೈಥಿಯಸ್ ಎಂಟರ್ಸ್ ದ ಕೋರ್ಟ್ ಹಾಲ್ ರನ್ನಿಂಗ್, ಗ್ಯಾಸ್ಪಿಂಗ್ ಫಾರ್ ಬ್ರೆತ್. ದಮನ್ ಎಂಬ್ರೇಸಸ್ ಪೈಥಿಯಸ್ ಆ್ಯಂಡ್ ವೀಪ್ಸ್. ಪೈಥಿಯಸ್ ಜೋರಾಗಿ ಓಡಿ ಏದುಸಿರು ಬಿಡ್ತಾ, ನಿಟ್ಟುಸಿರು ಬಿಡ್ತಾ ಡಯೋನಿಸಿಯಸ್ ಆಸ್ಥಾನಕ್ಕೆ ಬರ್ತಾನೆ. ದಮನ್ ಪೈಥಿಯಸ್ನ ಓಡಿ ಹೋಗಿ ತಬ್ಕೊಳ್ತಾನೆ. ಹಾಗೆ ಪೈಥಿಯಸ್ ಅವನನ್ನು ತಬ್ಕೊಂಡು ಜೋರಾಗಿ ಅಳ್ತಾನೆ. ಪೈಥಿಯಸ್, ಐ ಹ್ಯಾವ್ ಕಮ್, ಪ್ಲೀಸ್ ಡು ನಾಟ್ ಕಿಲ್ ದಮನ್. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್, ಪ್ಲೀಸ್ ಹ್ಯಾಂಗ್ ಮೀ. ಪೈಥಿಯಸು, ನಾನೀಗ ಬಂದಿದ್ದೀನಿ, ದಯಮಾಡಿ ನನ್ನ ಫ್ರೆಂಡ್ ದಮನನ್ನು ಕೊಲ್ಲಬೇಡಿ. ನಾನೀಗ ಬಂದಿದ್ದೀನಿ, ನನಗೆ ಪನಿಷ್ಮೆಂಟನ್ನು ಕೊಡಿ, ಪ್ಲೀಸ್ ನನ್ನನ್ನು ಗಲ್ಲಿಗೆ ಇರಿಸಿ ಅಂತ ಕೇಳ್ತಾನೆ. ದಮನ್, ನೋ ಪ್ಲೀಸ್ ಹ್ಯಾಂಗ್ ಮೀ. ಇಫ್ ಹಿ ವರ್ ಟು ಬಿ ಲೇಟ್ ದೆನ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್, ಸೊ ಐ ಆಮ್ ಟು ಬಿ ಪನಿಷ್ಡ್. ದಮನ್ ಹೇಳ್ತಾನೆ, ಇಲ್ಲ, ನೀವು ನನಗೇ ಗಲ್ಲಿಗೇರಿಸಬೇಕು. ನೀವು ಹೇಳಿದ್ರಿ ಅವನು ಬರೋದು ತಡವಾದರೆ ನೀವು ನನ್ನನ್ನೇ ಗಲ್ಲಿಗೇರಿಸ್ತೀರಿ ಅಂತ. ಸೊ ಈಗ ನೀವು ನನಗೇನೆ ಆ ಪನಿಷ್ಮೆಂಟನ್ನು ಕೊಡಬೇಕು ಅಂತ. ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್. ಅಟ್ ಲಾಸ್ಟ್ ಇಬ್ಬರೂ ಇಲ್ಲ, ನನಗೆ ಪನಿಷ್ಮೆಂಟ್ ಆಗಬೇಕು, ನನಗೆ ಪನಿಷ್ಮೆಂಟ್ ಆಗಬೇಕು ಅಂತ ಆರ್ಗ್ಯೂ ಮಾಡ್ತಾ ಇರ್ತಾರೆ. ಕೊನೆಗೆ ಕಿಂಗ್ ಡಯೋನಿಸಿಯಸ್, ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಫ್ರೆಂಡ್ಶಿಪ್. ಬೋತ್ ಆಫ್ ಯು ಹ್ಯಾವ್ ಕೆಪ್ಟ್ ಯುವರ್ ಪ್ರಾಮಿಸಸ್. I am happy to know that such friendship exists. I set you both free. ಕಿಂಗ್ ಡಯೋನಿಸಿಯಸ್ ಹೇಳ್ತಾರೆ, ನನ್ನ ಜೀವನದಲ್ಲೇ ಇಂಥ ಒಂದು ಗೆಳೆತನ ಅಥವಾ ಫ್ರೆಂಡ್ಶಿಪ್ಪನ್ನು ನಾನು ನೋಡಿಲ್ಲ. ನೀವಿಬ್ಬರೂ ಕೂಡ ನಿಮ್ಮ ಪ್ರಾಮಿಸಸ್ಸನ್ನು ಉಳಿಸ್ಕೊಂಡಿದ್ದೀರಿ. ನನಗೆ ತುಂಬ ಖುಷಿಯಾಗಿದೆ ನಿಮ್ಮ ಫ್ರೆಂಡ್ಶಿಪ್ಪು. ಈ ರೀತಿಯೂ ಒಂದು ಫ್ರೆಂಡ್ಶಿಪ್ ಇದೆ ಅಂತ ಹೇಳಿ ನಿಮ್ಮ ಫ್ರೆಂಡ್ಶಿಪ್ಪನ್ನು ನೋಡಿ ತುಂಬ ಖುಷಿಯಾಗಿದೆ. ನಿಮ್ಮಿಬ್ಬರನ್ನೂ ಬಿಡುಗಡೆ ಮಾಡ್ತಾಯಿದ್ದೀನಿ. ವರ್ಡ್ಸ್ ಟು ನೋ, ಸಿರಾಕ್ಯೂಸ್, a city in ancient Greece. Pythias, evil-minded, having bad or cruel thoughts. Impossible, something that cannot happen. Certain, sure. Fulfill, to do what is hoped for. Loyalty, staying firm in friendship. Execution, putting to death. Thanks for watching.